ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ತುಂಬ ರುಚಿಕರವಾಗಿರ್ತಕ್ಕಂಥ ಜಾಮೂನ್ನ ಮಾಡ್ತಾಯಿದ್ದೀವಿ. ಸೊ ಈ ಜಾಮೂನು ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಸುಲಭವಾಗಿ ಮಾಡ್ಬೋದು. ಸೊ ಹಾಗಾದರೆ ಈ ಜಾಮೂನ್ ವಿಡಿಯೋ ಶುರುವಾಗೋದಕ್ಕಿಂತಲೂ ಮುಂಚೆ ನೀವು ಏನಾದರೂ ನಮ್ಮ ಈ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಬಟನ್ನ ಪ್ರೆಸ್ ಮಾಡಿ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾವಿಲ್ಲಿ ಜಾಮೂನ್ ಪೌಡ್ರನ್ನ 200 ಗ್ರಾಮ್ನಷ್ಟು ತೊಗೊಂಡಿದ್ದೀವಿ. ಈ ಜಾಮೂನ್ ಪೌಡ್ರಿಗೆ 1 ಟೀ ಸ್ಪೂನ್ನಷ್ಟು ತುಪ್ಪನ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಆದಮೇಲೆ ಇದಕ್ಕೆ ಹಾಲನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳೋಣ. ಸ್ವಲ್ಪನೇ ಜಾಮೂನ್ ಪೌಡ್ರಿಗೆ ಹಾಲನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ನೋಡಿ, ಈ ರೀತಿ ಸ್ವಲ್ಪ ಹಾಲನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಬೇಕು, ಚೆನ್ನಾಗಿ ನಾದ್ಕೊಬೇಕು, ಚಪಾತಿ ಹಿಟ್ಟು ಥರ. ಸೊ ನೋಡಿ, ಈ ರೀತಿ ನಾವು ಚೆನ್ನಾಗಿ ನಾದ್ಕೊಂಬಿಟ್ಟು ಸುಮಾರು ಇದನ್ನು ಒಂದು 10 ನಿಮಿಷದವರೆಗೂ ಹಾಗೆ ಬಿಡೋಣ. ಇವಾಗ ಆ ಕಡೆ ಹಿಟ್ಟನ್ನು ಇಟ್ಟಿದ್ದೀವಿ, ಈ ಕಡೆ ನಾವಿನ್ನು ಒಂದು ಪಾತ್ರೆಗೆ ಒಂದು 300 ml ನೀರನ್ನು ಸೇರಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಯೆಲ್ಲೋ ಫುಡ್ ಕಲರ್ನ ಸೇರಿಸಿದ್ದೀವಿ. ಇವಾಗ ನಾವು ಇದಕ್ಕೆ ಒಂದು 150 ಗ್ರಾಮ್ನಷ್ಟು ಸಕ್ಕರೆನ ಸೇರಿಸಿದ್ದೀವಿ. ಇದು ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ. ಸೊ ಇದನ್ನು ಸುಮಾರು ಒಂದು 10 ರಿಂದ 15 ನಿಮಿಷ ನಾವು ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಬೇಕು, ಆವಾಗಲೇ ಪಾಕ ಚೆನ್ನಾಗಿ ಬರೋದು. ಇದು ಯಾವ ರೀತಿ ಅಂದರೆ ಪಾಕ ಎಳೆ ಥರ ಬರಬಾರ್ದು, ಅದಕ್ಕಿಂತಲೂ ಮುಂಚೆನೇ ನಾವು ಸ್ಟೋವ್ನ ಆಫ್ ಮಾಡ್ಕೊಬೇಕಾಗುತ್ತೆ. ಸೊ ನೋಡಿ, ಇವಾಗ ಲೋ ಫ್ಲೇಮಲ್ಲಿ ಕುದೀತಾ ಇದೆ. ಸುಮಾರು ಒಂದು 10 ನಿಮಿಷದವರೆಗೂ ಇದನ್ನು ಕುದಿಸ್ಕೊಳ್ಳೋಣ. ಸೊ ಆ ಕಡೆ ಪಾಕ ರೆಡಿ ಆಗ್ತಾ ಇರುತ್ತೆ, ನಾವು ಈ ಕಡೆ ನಾದಿಟ್ಕೊಂಡಿರ್ತಕ್ಕಂಥ ಜಾಮೂನ್ ಪೌಡ್ರನ್ನ ಇವಾಗ ಚಿಕ್ಕದಾಗಿ ನಾವು ಇದನ್ನು ಉಂಡೆ ಮಾಡ್ಕೊಳ್ಳೋಣ. ಸೊ ನೋಡಿ ಯಾವ ರೀತಿ ನಾದ್ಕೊಂಡಿದ್ದೀವಿ ಅಂತ. ಸೊ ನಾದ್ಕೊಬೇಕಾದ್ರೆ ನೀವು ಎಷ್ಟು ಬೇಕಾದರೂ ಪ್ರೆಷರ್ ಹಾಕಿ ಇದನ್ನು ನಾದ್ಕೊಬೋದು. ಸೊ ಬಾಲ್ಸ್ ಮಾಡಬೇಕಾದ್ರೆ ತುಂಬ ಅದನ್ನು ಸ್ಮೂತಾಗಿ ಮಾಡ್ಕೊಬೇಕು ನಾವು. ಯಾವುದೇ ಕಾರಣಕ್ಕೂ ಪ್ರೆಷರ್ ಹಾಕಿ ಬಾಲ್ಸ್ನ ಮಾಡ್ಕೊಬಾರ್ದು. ಸೊ ನೋಡಿ, ಈಗ ಜಾಮೂನ್ಗೆ ನೀವು ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೊಳ್ಳಿ, ನಾವು ಆದಷ್ಟು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀವಿ. ಸೊ ಇವಾಗ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಾದಮೇಲೆ ನಾವು ಇದನ್ನು ನಾವು ಕ್ಲೋಸ್ ಮಾಡಿ ಇಟ್ಕೊಬೇಕು. ಈ ರೀತಿ ಓಪನ್ ಆಗಿಟ್ಟರೆ ಬೇಗ ಆರೋಗುತ್ತೆ, ಮೇಲ್ಗಡೆ ಡ್ರೈ ಆಗಬಾರ್ದು. ಆ ಕಾರಣಕ್ಕೆ ಅದನ್ನು ಸೈಡ್ಗೆ ಕ್ಲೋಸ್ ಮಾಡಿ ಇಟ್ಕೊಬೇಕು. ಸೊ ನಾವು ನಿಮಗೆ ತೋರಿಸೋದಕ್ಕೋಸ್ಕರ ಹಾಗೇ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಎಲ್ಲಿ ಮಧ್ಯದಲ್ಲಿ ಬಿರುಕು ಬಿಟ್ಟಿರುತ್ತೋ ಅದೆಲ್ಲನೂ ಒಂದು ಸ್ವಲ್ಪ ಪ್ಯಾಕ್ ಮಾಡಿಬಿಟ್ಟು ಈ ರೀತಿ ಸ್ಮೂತಾಗಿ ನಾವು ಇದನ್ನು ರೌಂಡ್ ಮಾಡಬೇಕಾಗುತ್ತೆ. ಸೊ ನೋಡಿ ಯಾವ ರೀತಿ ಪ್ಯಾಕ್ ಆಗಿ ಇದು ಗೋಲ್ ಮಾಡಿದ್ದೀವಿ ಅಂತ. ಸೊ ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ. ಸೊ ಈ ಕಡೆ ಪಾಕ 10 ನಿಮಿಷ ಆಗಿದೆ. ಇವಾಗ ಆಲ್ಮೋಸ್ಟ್ ಇದು ಪಾಕದ ರೀತಿಯಲ್ಲಿ ಆಗಿದೆ. ಎಳೆ ಬರಬಾರ್ದು, ಅದಕ್ಕಿಂತಲೂ ಮುಂಚೆನೇ ನಾವು ಸ್ಟವ್ನ ಆಫ್ ಮಾಡಿದ್ದೀವಿ. ಸೊ ಈ ಕಡೆ ಎಲ್ಲ ಬಾಲ್ಸ್ನ ಮಾಡಿದ್ದೀವಿ. ನೋಡಿ ಯಾವ ರೀತಿ ಮಾಡಿದ್ದೀವಿ ಅಂತ. ಎಲ್ಲೂ ಬಿರುಕು ಬಿಡಬಾರ್ದು ಅದು. ಆ ರೀತಿಯಲ್ಲಿ ಮಾಡಿದ ತಕ್ಷಣವೇ ನಾವು ಎಣ್ಣೆನ ಕಾಯಿಸಿಬಿಟ್ಟು ಎಣ್ಣೆಯಲ್ಲಿ ತುಂಬ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಬೇಕಾಗುತ್ತೆ. ಸುಮಾರು ಒಂದು 3 ರಿಂದ 4 ನಿಮಿಷದವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಬೇಕು. ಸೊ ನೋಡಿ ಯಾವ ರೀತಿ ಕಲರ್ಫುಲ್ಲಾಗಿ ಬರ್ತಾಯಿದೆ ಅಂತ. ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಇಲ್ಲೇ. ಆಲ್ಮೋಸ್ಟು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ ಇವಾಗ ಯಾವ ರೀತಿ ಫ್ರೈ ಆಗಿದೆ ಅಂತ. ಸೊ ಮಿಕ್ಕಿರೋದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಎಲ್ಲನೂ ಫ್ರೈ ಮಾಡಾಗಿದೆ, ಪಾಕ ಕೂಡ ತಣ್ಣಗಾಗಿದೆ. ಸೊ ಬಾಲ್ಸ್ನ ಒಂದು ಸ್ವಲ್ಪ ಬಿಸಿ ಇರಬೇಕಾದ್ರೇ ನಾವು ಈ ಪಾಕದಲ್ಲಿ ಎಲ್ಲ ಬಾಲ್ಸ್ನ ಸೇರಿಸ್ಕೊಳ್ಳೋಣ. ಸೊ ಈ ರೀತಿ ಎಲ್ಲ ಬಾಲ್ಸ್ನು ಸೇರಿಸಾದ್ಮೇಲೆ ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಒಳಗಡೆ ತಳ್ಳಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಸುಮಾರು 2 ಗಂಟೆವರೆಗೂ ನಾವು ಇದನ್ನು
ಕ್ಲೋಸ್ ಮಾಡಿ ಇಡಬೇಕಾಗುತ್ತೆ. ಸೊ ಇವಾಗ 1-2 ಗಂಟೆ ಆಗಿದೆ. ಇವಾಗ ಓಪನ್ ಮಾಡಿ ನೋಡೋಣ. ನೋಡಿ, ನಾವು ಹಾಕಿಡಬೇಕಾದ್ರೆ ತುಂಬ ಸೈಜ್ ಚಿಕ್ಕದಾಗಿತ್ತು. ಇವಾಗ ಅದರ ಆಲ್ಮೋಸ್ಟು 1.5 ಪಟ್ಟಿನಷ್ಟು ಜಾಸ್ತಿ ಆಗಿದೆ, ಅಂದರೆ ಅರ್ಧ ಪಟ್ಟು ಜಾಸ್ತಿ ಆಗಿದೆ. ಸೊ ನೋಡಿ ಎಷ್ಟೊಂದು ಚೆನ್ನಾಗಿ ಪಾಕ ಎಲ್ಲ ಒಳಗಡೆ ತುಂಬಿಕೊಂಡು ಸಾಫ್ಟಾಗಿ ಬಂದಿದೆ ಅಂತ. ಸೊ ಈ ರೀತಿ ಜಾಮೂನ್ನ ಮಾಡಿಕೊಂಡ್ರೆ ನಿಮಗೆ ಹೊರಗಡೆ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಆಗಿರುತ್ತೆ. ಸೊ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಸೊ ಇನ್ನೂ 2 ಅವರ್ ಇಟ್ಟಿದ್ದೀವಿ, ಇನ್ನೊಂದು ಸ್ವಲ್ಪ ಇಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ ಜಾಮೂನ್ ಅಂತ. ಸೊ ಈ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.